ನಮಸ್ತೆ ವೀಕ್ಷಕರೇ. ಸುಮಾರು 6 ವರ್ಷದ ಹಿಂದೆ ನಾವು ಬೆಂಗಳೂರಿಗೆ ಹೋಗಿರುವಂತಹ ವಿಡಿಯೋವನ್ನು ನಾವು ಈಗ ನಿಮಗೆ ತೋರಿಸ್ತಿದ್ದೇವೆ ನೋಡಿ. ಇವಾಗ ಈ ರಾತ್ರಿ ಸಮಯದಲ್ಲಿ ನಾವು ಹೊರಡುತ್ತಿರೋದು ನೋಡಿ. ನಮ್ಮ ಲಗೇಜ್ ಎಲ್ಲ ರೆಡಿ ಆಗ್ತುಂಟು. ನಾವಿನ್ನು ಹೊರಡೋದು ಬೆಂಗಳೂರಿಗೆ. ನಾವು ಸಕಲೇಶಪುರ ಬಂದು ಮುಟ್ಟಿದ್ದೇವೆ. ಇಲ್ಲಿ ಕೆಲವರಿಗೆಲ್ಲ ಸುಸ್ತಾಯಿತು, ಕೆಲವರಿಗೆಲ್ಲ ವಾಮಿಟ್ ಎಲ್ಲ ಆಯಿತು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಾವು ಇಲ್ಲಿಂದ ಹೊರಟಿದ್ದೇವೆ. ನಾವು ಇವಾಗ ಬೆಂಗಳೂರು ಬಂದು ಮುಟ್ಟಿದ್ದೇವೆ ನೋಡಿ. ನಾವೆಲ್ಲ ರೂಮಲ್ಲೆಲ್ಲ ಸ್ನಾನ ಎಲ್ಲ ಮಾಡಿ ಇವಾಗ ವಿಧಾನಸೌಧದ ಹತ್ರ ಬರ್ತಿದ್ದೇವೆ. ನಮಗೆ ಯಾಕೆಂತಂದರೆ ವಿಧಾನಸೌಧ ನೋಡಲಿಕ್ಕೆ ಆಗಲಿಲ್ಲ, ನಮ್ಮನ್ನು ಆ ಕಡೆ ಹೋಗಲಿಕ್ಕೆ ಬಿಡಲಿಲ್ಲ. ಏನು ಅಂತ ಹೇಳಿ ನಮಗೆ ಸಹ ಗೊತ್ತಾಗಲಿಲ್ಲ ನೋಡಿ. ಅಲ್ಲಿ ಕಾಣ್ತುಂಟು, ಅದುವೇ ವಿಧಾನಸೌಧ ನೋಡಿ. ಇಲ್ಲೆಲ್ಲ ಅಡ್ಡ ಇಟ್ಟಿದ್ದಾರೆ, ಹಾಗಾಗಿ ನಮ್ಮನ್ನು ಆಚೆ ಹೋಗಲಿಕ್ಕೆ ಬಿಡಲಿಲ್ಲ. ನಾವು ನಿರಾಸೆ ಆಯಿತು ನಮಗೆ. ಅಲ್ಲಿಂದ ನಂತರ ನಾವು ಮುಂದೆ ಬಸ್ ಸ್ಟ್ಯಾಂಡ್ ಕಡೆ ಆಚೆ ಹೋದೆವು ನೋಡಿ. ಇದು ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡ್. ಮತ್ತು ನಾವು ಇಲ್ಲಿಂದ ಇಸ್ಕಾನ್ಗೆ ಹೋದೆವು. ನಾವು ಈ ರೋಡಲ್ಲಿ ಹೋಗ್ತಿರುವಾಗ ಇಲ್ಲಿ ಮೆಟ್ರೋದು ಕೆಲಸ ಆಗ್ತಾ ಇತ್ತಷ್ಟೇ, ಪೂರ್ತಿ ಕೆಲಸ ಆಗಿರಲಿಲ್ಲ. ಅದರ ಪಿಲ್ಲರೆಲ್ಲ ಹಾಕ್ತಾಯಿದ್ರು. ಇವಾಗ ಮಾತ್ರ ಎಲ್ಲ ರೆಡಿಯಾಗಿ ಅದರಲ್ಲಿ ಮೆಟ್ರೋ ಓಡ್ತುಂಟು ನೋಡಿ. ಅಲ್ಲಿ ಕಾಣುತ್ತಿರೋದೇ ಮೆಟ್ರೋ ರೈಲ್ವೆ ಸ್ಟೇಷನ್ ನೋಡಿ. ಅದು ಈ ಭಾಗದಿಂದಾಗಿ ಮೇಲಿನಿಂದಾಗಿ ಹೋಗಿದೆ ಅದರ ರಸ್ತೆ, ರೈಲ್ವೆ ಟ್ರ್ಯಾಕ್ ನೋಡಿ. ಇಲ್ಲಿ ರೋಡಿನ ಮಧ್ಯದಲ್ಲಿ ಫುಲ್ ಉದ್ದಕ್ಕೆ ರೈಲಿನ ಟ್ರ್ಯಾಕ್ ಮಾಡಿದರೆ ಅದು ಮೆಟ್ರೋ ಟ್ರೈನ್ ಇದ್ದು ನೋಡಿ. ಎಷ್ಟು ಎತ್ತರದಲ್ಲಿ ಉಂಟು ನೋಡಿ. ಈ ಖಾಲಿ ಒಂದೊಂದು ಕಂಬದ ಆಧಾರದಲ್ಲಿ ಅದು ನಿಂತಿದೆ ನೋಡಿ. ಈಚೆ ಬದಿಯಲ್ಲಿ, ಪಕ್ಕದ ಬದಿಯಲ್ಲಿ ಇನ್ನೊಂದು ರೈಲ್ವೆ ಸ್ಟೇಷನ್ ಕಾಣ್ತಾ ಉಂಟು. ಇದು ಇಲ್ಲಿಂದ ಮಂಗಳೂರಿಗೆ ಬರುವಂಥ ರೈಲ್ವೆ ಸ್ಟೇಷನ್. ನಾವಿದು ಸುಮಾರು ಒಂದು 8 ಗಂಟೆಯ ಸಮಯದಲ್ಲಿ ಹೋಗ್ತಿರೋದು ನೋಡಿ. ಇಲ್ಲೆಲ್ಲ ನೋಡಿ, ಇದು ಇಲ್ಲಿ ಮೇಲೆ ರೈಲ್ವೆ ಸ್ಟೇಷನ್ ಇರುವುದು. ಇಲ್ಲೆಲ್ಲ ಅಡಿ ಭಾಗದಿಂದ ಹೀಗೆ ಕಾಣ್ತಾ ಉಂಟು ಪಿಲ್ಲರ್ಗಳೆಲ್ಲ. ಇಲ್ಲಿ ನಾವು ಸುಮಾರು ಹೊತ್ತು ನಿಂತಿದ್ದೇವೆ, ಬ್ಲಾಕ್ ಆಗಿತ್ತು. ನೋಡಿ, ಇಲ್ಲಿ ಆ ಕಡೆಯಿಂದ ಮಂಗಳೂರಿನಿಂದ ಬರುವಂಥ ರೈಲು ನಿಲ್ಲುವಂಥ ಸ್ಥಳ. ಕಾಣ್ತಾ ಉಂಟು, ಕೆಲವು ಟ್ರೈನೆಲ್ಲ ನಿಂತಿದೆ ಇಲ್ಲಿ. ನಾವು ಯಾಕೆಂತಂದರೆ ಇಲ್ಲಿಂದ ಇಸ್ಕಾನ್ಗೆ ಹೋಗುದು ಅಂತ. ಇಲ್ಲಿ ಇಸ್ಕಾನ್ ದೇವಸ್ಥಾನವನ್ನೇ ಹುಡುಕಿ ಸಾಕಾಗಿದೆ, ಎಲ್ಲಿಂತಾನೆ ಗೊತ್ತಾಗಲಿಲ್ಲ. ರಾಜಾಜಿನಗರ ಆಗಿ ಹೋಗ್ಬೇಕು ಇಸ್ಕಾನ್ ಟೆಂಪಲ್ಗೆ. ಬಸ್ ಸ್ಟ್ಯಾಂಡ್ ಕೆಳಗಡೆ ಹೋಗ್ಬೇಕು. ಇಲ್ಲಿ ನೋಡಿ, ನಮಗೆ ದಾರಿ ಗೊತ್ತಾಗದೆ 2 ಸರ್ತಿ ಈ ಥರ ಕೆಳಗಡೆಯಿಂದಾಗಿ ಹೋಗಿದ್ದೆ ನಾವು. ಯಾಕೆಂತೇಳಿದರೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬರೋದು, ಹಾಗಾಗಿ ಡ್ರೈವರಿಗೆ ಗೊತ್ತಿತ್ತು, ಆದರೆ ಸಹ ಡ್ರೈವರ್ಗೆ ಸಹ ಸ್ವಲ್ಪ ಕನ್ಫ್ಯೂಸ್ ಆಯಿತು.
ಇಸ್ಕಾನ್ ತೋಜಿ ಜನ ನೋಡಿ ಕೊನೆಗೂ ಅಂತೂ ಇಂತೂ ಹೇಗಾದರೂ ಇಸ್ಕಾನ್ ಟೆಂಪಲ್ ಹತ್ರ ಬಂದು ನೋಡಿ, ಇದು ದೇವಸ್ಥಾನದ ಮುಂದಿನ ದ್ವಾರ ನೋಡಿ, ಇಲ್ಲಿ ಕಾಣ್ತಾ ಉಂಟು ನೋಡಿ, ಇದು ಇಸ್ಕಾನ್ ಟೆಂಪಲ್ನ ಮುಂದಿನ ಭಾಗ. ನಾವು ಮತ್ತೆ ಇಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಯಾಕೆಂದರೆ ದೇವಸ್ಥಾನದ ಒಳಗೆ ಯಾವುದೇ ವಿಡಿಯೋ ಮಾಡಲಿಕ್ಕೆ ನಮ್ಮನ್ನು ಬಿಡಲಿಲ್ಲ, ಹಾಗೆ ದೇವಸ್ಥಾನದ ಒಳಗಿನದ್ದು ವಿಡಿಯೋ ಇಲ್ಲ. ನೋಡಿ, ನಮ್ಮ ಅಣ್ಣ ಅತ್ತಿಗೆ ಭಾರಿ ಖುಷಿಯಲ್ಲಿದ್ದಾರೆ ನೋಡಿ. ದೇವಸ್ಥಾನಕ್ಕೆ ಹೋಗಿ ಸಹ ಹೊರಗಡೆ ಬಂದು ಸಹ ಇಲ್ಲಿಂದ ನಾವು ಇವಾಗ ಹೊರಟು ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಂದೆವು ನೋಡಿ. ಇದೇ ದೇವಸ್ಥಾನ. ಇಲ್ಲೆಲ್ಲ ಒಳಗಡೆ ಹೋಗಿ ಬಂದು ಹೊರಗಡೆ ಬಂದು ನಿಂತು ನಮ್ಮದೊಂದು ಫೋಟೋ ತೆಗೆಯುವ ಒಂದು ಕಾರ್ಯಕ್ರಮ ಆಗ್ತಾ ಉಂಟು ನೋಡಿ. ಇವರೆಲ್ಲ ಫೋಟೋಕ್ಕೆ ಎಲ್ಲರನ್ನು ಸೆಟ್ ಮಾಡ್ತಿದ್ದಾರೆ. ನೋಡಿ, ನಾವು ಇಲ್ಲಿಂದ ಕೂಡ ಹೊರಟೆವು. ಇಲ್ಲಿಂದ ಹೊರಟ ನಂತರ ಇಲ್ಲಿ ಒಂದು ಸಣ್ಣ ಪಾರ್ಕ್ ಇತ್ತು. ಆ ಪಾರ್ಕಿಗೆ ಕೂಡ ನಾವು ಹೋದೆವು ನೋಡಿ. ಇದೇ ಪಾರ್ಕ್ ಅದು. ನಾವು ಈಗ ಪಾರ್ಕಿನಲ್ಲಿ ನಮ್ಮ ತಂಗಿಯವರು ಮತ್ತು ಅತ್ತಿಗೆನವರೆಲ್ಲ ಬರ್ತಾ ಇದ್ದಾರೆ. ಹಾಯ್ ಹಾಯ್. ನೋಡಿ, ಪಾರ್ಕ್ ಕೂಡ ತಿರುಗಡೆ ಆಯಿತು. ಇನ್ನು ಇಲ್ಲಿಂದ ಕೂಡ ಹೊರಡೋದು ಅಂತ ಹೇಳಿ ಮಕ್ಕಳೆಲ್ಲ ಓಡಿಕೊಂಡು ಬರ್ತಿದ್ದಾರೆ. ನಾವು ಸುಮಾರು ಈ ಮಧ್ಯಾಹ್ನ ಸಮಯದಲ್ಲಿ ಇಲ್ಲಿಗೆ ಬಂದದ್ದು, ಹಾಗಾಗಿ ಪಾರ್ಕಿನಲ್ಲಿ ಯಾರು ಇರಲಿಲ್ಲ, ಜನ ಸ್ವಲ್ಪನೇ ಜನ ಇದ್ದರು. ನಮ್ಮ ಭಾವ ಮತ್ತು ಅತ್ತಿಗೆಯವರು. ಆದ ನಂತರ ನಾವು ಇಲ್ಲೊಂದು ಹನುಮಂತ ದೇವಸ್ಥಾನಕ್ಕೆ ಬಂದೆವು. ಇದೊಂದು ಭಾರಿ ಪ್ರಸಿದ್ಧವಾದಂತಹ ಒಂದು ಹನುಮಂತನ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡಿ. ಇದರ ಬೋರ್ಡ್ ಕಾಣ್ತಾ ಉಂಟು ಇಲ್ಲಿ. ಇಲ್ಲಿ ಕೂಡ ನಮಗೆ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಸಹ ಬೋರ್ಡ್ ಹಾಕಿದ್ರು, ವಿಡಿಯೋ ಯಾವುದು ಫೋಟೋ ಯಾವುದು ತೆಗೆಯುವಾಗಿಲ್ಲ ಅಂತೇಳಿ ನೋಡಿ. ವೀರಾಂಜನೇಯ ಸ್ವಾಮಿ ನೋಡಿ. ಇಲ್ಲಿ ಸಹ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬಂದು ಇಲ್ಲಿಂದ ಕೂಡ ನಾವು ಈ ವಿಡಿಯೋನು ನಾನು ಇಲ್ಲಿಗೆ ಮುಗಿಸ್ತೇನೆ. ನೆಕ್ಸ್ಟ್ ಪಾರ್ಟಲ್ಲಿ ಇದರದ್ದೇ ಇನ್ನೊಂದು ವಿಡಿಯೋವನ್ನು ನಾನು ಹಾಕ್ತೇನೆ ನೋಡಿ.